ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರೀತಿಯ ಮಕ್ಕಳೇ, ಎಡುಬ್ರೈಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇನ್ ದಿಸ್ ವಿಡಿಯೋ we will discuss class 10th science chapter 1 chemical reactions and equations. Topics in this chapter ಅಂದರೆ ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯಗಳು. First one, chemical reaction. Second one, chemical equations. Third one, write a chemical equation. Fourth one, balanced chemical equations. Fifth one, types of chemical reactions. Last one, the effects of oxidation reactions in everyday life. ಈ ರೀತಿ ನಾವು 6 ಟಾಪಿಕ್ಸನ್ನು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೀವಿ. ಈಗ ನಾವು ಮೊದಲನೇ ಟಾಪಿಕ್ ಬಗ್ಗೆ ತಿಳಿಯೋಣ. ಡಿಯರ್ ಸ್ಟೂಡೆಂಟ್ಸ್, ಇನ್ ಅವರ್ ಡೈಲಿ ಲೈಫ್ ವಿ ಕ್ಯಾನ್ ಸಿ ಸಮ್ ಸಿಚುವೇಶನ್ಸ್ ಇನ್ ಅವರ್ ಸರೌಂಡಿಂಗ್ಸ್. ನಾವು ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಕನ್ಸಿಡರ್ ದ ಫಾಲೋವಿಂಗ್ ಸಿಚುವೇಶನ್ಸ್ ಆ್ಯಂಡ್ ಥಿಂಕ್ ವಾಟ್ ಹ್ಯಾಪನ್ಸ್ ವೆನ್ ಮಿಲ್ಕ್ ಈಸ್ ಲೆಫ್ಟ್ ಅಟ್ ರೂಮ್ ಟೆಂಪರೇಚರ್ ಡ್ಯೂರಿಂಗ್ ಸಮರ್ಸ್. ಆ್ಯನ್ ಐರನ್ ತವಾ ಆರ್ ಪ್ಯಾನ್ ಆರ್ ನೇಲ್ ಈಸ್ ಲೆಫ್ಟ್ ಎಕ್ಸ್ಪೋಸ್ಡ್ ಟು humid atmosphere. Grapes gets fermented, food is cooked, food gets digested in our body, we respire. ಈ ರೀತಿ ಸಿಚುವೇಶನ್ಗಳನ್ನು ನಾವು ನಿತ್ಯ ಜೀವನದಲ್ಲಿ ಕಾಣ್ತೀವಿ. ಲೈಕ್ ದಿಸ್ ಇನ್ ಅವರ್ ಡೈಲಿ ಲೈಫ್ ಸೋ ಮೆನಿ ಸಿಚುವೇಶನ್ಸ್ ಆಕರ್ಸ್. ಇದೇ ರೀತಿ ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ಸಿಚುವೇಶನ್ಸ್ಗಳನ್ನು ನಾವು ಕಾಣ್ತೀವಿ. ವಾಟ್ ಡು ಯು ಥಿಂಕ್ ಅಬೌಟ್ ದೀಸ್ ಸಿಚುವೇಶನ್ಸ್? ಇಫ್ ಎನಿ ಚೇಂಜಸ್ ಹ್ಯಾಪನ್ಡ್ ಇನ್ ದ ಮ್ಯಾಟರ್ ಆರ್ ಸಬ್ಸ್ಟೆನ್ಸಸ್, ಆ ಮೇಲೆ ನಾವು ಹೇಳಲಾರದ ಉದಾಹರಣೆಗಳಲ್ಲಿರುವಂತಹ ವಸ್ತುಗಳು ಏನಾದರೂ ಬದಲಾವಣೆಯನ್ನು ಆಗಿವೆಯಾ ಎಂಬುದನ್ನು ಆಲೋಚಿಸಿ. ಮಕ್ಕಳೇ, ಇಲ್ಲಿ ಕೆಲವು ಚಿತ್ರಗಳನ್ನು ನೀಡಲಾಗಿದೆ, ಅವುಗಳನ್ನು ಒಂದೊಂದಾಗಿ ತಾವು ಗಮನಿಸಿ. ಈಗ ಮೊದಲನೇ ಈ ಚಿತ್ರವನ್ನು ಗಮನಿಸಿದರೆ ಫುಡ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ಅವರ್ ಬಾಡಿಗೆ ಒಂದು ಚಿತ್ರ. ಇದು ಮಿಲ್ಕ್ ಲೆಫ್ಟ್ ಅಟ್ ರೂಮ್ ಟೆಂಪರೇಚರ್ ಇನ್ ಸಮರ್ಸ್. ಐರನ್ ಈಸ್ ಲೆಫ್ಟ್ ಎಕ್ಸ್ಪೋಸ್ ಟು ಹ್ಯೂಮಿಡ್ ಅಟ್ಮಾಸ್ಫಿಯರ್. ಈ ರೀತಿ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಸರಿ, ಹಾಗಾದರೆ ಈ ಬದಲಾವಣೆಗಳು ಯಾವ ರೀತಿ ಆಗಿರುತ್ತೆ? ಎಸ್, ದ ನೇಚರ್ ಆ್ಯಂಡ್ ದ ಐಡೆಂಟಿಟಿ ಆಫ್ ದಿ ಇನಿಷಿಯಲ್ ಸಬ್ಸ್ಟೆನ್ಸ್ ಹ್ಯಾವ್ ಸಮ್ ವಾಟ್ ಚೇಂಜ್ಡ್. ನಾವು ಈ ಸಿಚುವೇಶನ್ಸ್ಗಳನ್ನು ಅಬ್ಸರ್ವೇಷನ್ ಮಾಡಿದಾಗ ಆ ಇನಿಷಿಯಲ್ ಸಬ್ಸ್ಟೆನ್ಸ್ನಲ್ಲಿ ಏನಾಗಿದೆ, ನೇಚರ್ ಅಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಮತ್ತು ಐಡೆಂಟಿಟಿ ಅಂದರೆ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಸ್ವಲ್ಪ ಬದಲಾವಣೆ ಆಗಿರುವುದನ್ನು ನಾವು ಕಾಣ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಆಫ್ ಮ್ಯಾಟರ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್. ನೀವು ಹಿಂದಿನ ಅವಧಿ ಒಳಗೆ ಫಿಸಿಕಲ್ ಚೇಂಜಸ್ ಅಂದ್ರೇನು, ಕೆಮಿಕಲ್ ಚೇಂಜಸ್ ಅಂದ್ರೇನು ಈಗಾಗಲೇ ಅಭ್ಯಾಸವನ್ನು ಮಾಡಿದ್ದೀರಿ. ಲೆಟ್ಸ್ ರಿಕಾಲ್ ವಾಟ್ ಈಸ್ ಎ ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್. ಹಾಗಾದರೆ ಫಿಸಿಕಲ್ ಚೇಂಜ್ ಅಂದ್ರೇನು? ಫಿಸಿಕಲ್ ಚೇಂಜಸ್ ಆರ್ ಚೇಂಜಸ್ affecting the form of a chemical substance but not its chemical composition. ಫಿಸಿಕಲ್ ಚೇಂಜ್ ಏನಾಗಿರುತ್ತೆ, ಆ ಮ್ಯಾಟರ್ ಆರ್ ಸಬ್ಸ್ಟೆನ್ಸ್ದು ಫಿಸಿಕಲ್ ಅಪಿಯರೆನ್ಸನ್ನು ಚೇಂಜ್ ಮಾಡಿರುತ್ತೆ, ಬಟ್ ಕೆಮಿಕಲಿ ಕಾಂಪೋಸಿಷನನ್ನು ಯಾವುದೇ ರೀತಿ ಚೇಂಜನ್ನು ಮಾಡಿರುವುದಿಲ್ಲ. ಫಿಸಿಕಲ್ ಚೇಂಜಸ್ ಆರ್ ಯೂಸ್ಡ್ ಟು ಸಪ್ರೇಟ್ ಮಿಕ್ಸ್ಚರ್ಸ್ ಇನ್ ಟು ದೇರ್ ಕಾಂಪೊನೆಂಟ್ ಕಂಪೌಂಡ್ಸ್. ಉದಾಹರಣೆಗೆ ನಾವು NaCl ಸೊಲ್ಯೂಷನ್ ತೊಗೊಂಡಿವಿ ಅಂದ್ರೆ NaCl ಪ್ಲಸ್ ವಾಟರ್ ಇರುವಂಥ ಸೊಲ್ಯೂಷನ್ನಲ್ಲಿ ನಾವೇನು ಮಾಡ್ತೀವಿ, ಎವಾಪರೇಟ್ ಪ್ರೊಸೆಸ್ಸಿಂದ ಏನು ಮಾಡ್ತೀವಿ, NaCl ಸಾಲ್ಟನ್ನು ಸಪ್ರೇಟ್ ಮಾಡ್ತೀವಿ, ವಾಟರನ್ನು ಸಪ್ರೇಟ್ ಮಾಡ್ತೀವಿ. ಬಟ್ ಕೆನಾಟ್ ಯೂಸ್ವಲಿ ಬಿ ಯೂಸ್ ಟು ಸಪ್ರೇಟ್ ಕಂಪೌಂಡ್ಸ್ ಇಂಟು ಎಲಿಮೆಂಟ್ಸ್ ಆರ್ ಸಿಂಪ್ಲರ್ ಕಂಪೌಂಡ್ಸ್. ಆ ರೀತಿ ನಾವು NaCl ಅನ್ನೋದು ಒಂದು ಕಂಪೌಂಡನ್ನು ಪಡಿತೀವಿ, ಹೊರತಾಗಿ ಆ Na ಮತ್ತು Clಗಳನ್ನು ಅಂದರೆ ಸೋಡಿಯಂ ಮತ್ತು ಕ್ಲೋರಿನ್ಗಳನ್ನು ಸಪ್ರೇಟ್ ಮಾಡಲು ಫಿಸಿಕಲ್ ಪ್ರೊಸೆಸ್ಸಿಂದ ಸಾಧ್ಯವಿಲ್ಲ. ಎಕ್ಸಾಂಪಲ್ಸ್, ಟ್ರಾನ್ಸಿಷನ್ ಆಫ್ ಮ್ಯಾಟರ್ ಫ್ರಮ್ ಒನ್ ಸ್ಟೇಟ್ ಟು ಎನದರ್. ಅಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ನಾವು ಮ್ಯಾಟರ್ನ ಏನು ಮಾಡ್ಬೋದು, ಬದಲಾವಣೆ ಮಾಡ್ಬೋದು. ಸಚ್ ಆ್ಯಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಆರ್ ಲಿಕ್ವಿಡ್ ಟು ಗ್ಯಾಸ್. ಅಂದರೆ ಸಾಲಿಡಿಂದ ಲಿಕ್ವಿಡ್ ಮಾಡ್ಬೋದು, ಲಿಕ್ವಿಡಿಂದ ಗ್ಯಾಸ್ ಮಾಡ್ಬೋದು. ಕಟಿಂಗ್, ನಾವು ಒಂದು ಮೆಟಲ್ ರಾಡನ್ನು ಕಟ್ ಮಾಡ್ಬೋದು, ಆದರೆ ಅದರ ಫಿಸಿಕಲ್ ಅಪಿಯರೆನ್ಸ್ ಚೇಂಜ್ ಆಗ್ತೈತಿ, ಹೊರತಾಗಿ ಅದರದ್ದು ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗಲ್ಲ. ಅದೇ ರೀತಿ ಬೆಂಡಿಂಗ್ ಮಾಡ್ಬೋದು, ಡಿಸಾಲ್ವಿಂಗ್ ಮಾಡ್ಬೋದು, ಫ್ರೀಜಿಂಗ್, ಬಾಯ್ಲಿಂಗ್ ಆ್ಯಂಡ್ ಮೆಲ್ಟಿಂಗ್. ಈ ರೀತಿ ನಾವು ಫಿಸಿಕಲ್ ಚೇಂಜಸ್ ಅಂದರೆ
ಏನಂತ ಹೇಳ್ತೀವಿ ನಾವು, ಓನ್ಲಿ ಅಫೆಕ್ಟಿಂಗ್ ದ ಫಾರ್ಮ್ ಆಫ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಬಟ್ ನಾಟ್ ಇಟ್ಸ್ ಕೆಮಿಕಲ್ ಕಾಂಪೋಸಿಷನ್. ಸರಿ, ಹಾಗಾದರೆ ಈಗ ಕೆಮಿಕಲ್ ಚೇಂಜ್ ಅಂದ್ರೇನು ತಿಳ್ಕೊಳ್ಳೋಣ. ದ ಚೇಂಜಸ್ ಇನ್ ವಿಚ್ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್ ಆರ್ ಕಾಲ್ಡ್ ಕೆಮಿಕಲ್ ಚೇಂಜಸ್. ಅಂದ್ರೆ ಆ ಮ್ಯಾಟರ್ನಲ್ಲಿ ಚೇಂಜಸ್ ಆತಂದರೆ ಒಂದು ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗುತ್ತೆ. ಇನ್ ಎ ಕೆಮಿಕಲ್ ಚೇಂಜ್ ದ ಸಬ್ಸ್ಟೆನ್ಸಸ್ ಇನ್ವಾಲ್ವ್ಡ್ changed their identity, that is they get converted into entirely new substance. ಅಂದ್ರೆ ಒಂದು ಹೊಸ ಒಂದು ಸಬ್ಸ್ಟೆನ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಎಕ್ಸಾಂಪಲ್ಸ್: ಬರ್ನಿಂಗ್ ಆಫ್ ಎ ಮ್ಯಾಗ್ನೀಸಿಯಂ ರಿಬ್ಬನ್, ರಸ್ಟಿಂಗ್ ಆಫ್ ಐರನ್, ಫಾರ್ಮೇಷನ್ ಆಫ್ ಕರ್ಡ್ ಫ್ರಾಮ್ ಮಿಲ್ಕ್, ಕುಕಿಂಗ್ ಆಫ್ ಫುಡ್. ಈ ರೀತಿ ನಾವು ಹಲವಾರು ಉದಾಹರಣೆಗಳನ್ನು ನಾವು ಕೊಡಬಹುದು. Whenever a chemical change occurs, we can say that a chemical reaction has taken place. ಅಂದರೆ ಮ್ಯಾಟರನ್ನು ಕೆಮಿಕಲ್ ಕಾಂಪೋಸಿಷನ್ ಚೇಂಜಸ್ ಆಗಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆತಂದರೆ ನಾವೇನಂತ ಹೇಳ್ತೀವಿ, ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಟು ನೋ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್, 3 ಆಕ್ಟಿವಿಟೀಸ್ ಆರ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಲೆಟ್ಸ್ ನೋ ಅಬೌಟ್ ದೆಮ್. ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಕೆಮಿಕಲ್ ರಿಯಾಕ್ಷನ್ಗೆ ಸಂಬಂಧಪಟ್ಟಂಥ 3 ಆ್ಯಕ್ಟಿವಿಟಿಗಳನ್ನು ನೀಡಿದ್ದಾರೆ. ಆ ಆ್ಯಕ್ಟಿವಿಟಿಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ. ಆ್ಯಕ್ಟಿವಿಟಿ ನಂಬರ್ 1: ಟೇಕ್ ಎ ಮ್ಯಾಗ್ನೀಸಿಯಂ ರಿಬ್ಬನ್ ಅಬೌಟ್ 3 to 4 ಸೆಂಟಿಮೀಟರ್ ಲಾಂಗ್ ಆ್ಯಂಡ್ ಕ್ಲೀನ್ ಇಟ್ ಬೈ ರಬ್ಬಿಂಗ್ ವಿತ್ ಎ ಸ್ಯಾಂಡ್ ಪೇಪರ್. ಅಂದರೆ 3 to 4 ಸೆಂಟಿಮೀಟರ್ ಒಂದು ಮ್ಯಾಗ್ನೀಸಿಯಂ ರಿಬ್ಬನ್ ತೊಗೊಂಡು ಸ್ಯಾಂಡ್ ಪೇಪರಿಂದ ಏನು ಮಾಡಬೇಕು, ಕ್ಲೀನ್ ಮಾಡಬೇಕು. Next, hold it with a pair of tongues, burn using a spirit lamp or burner and collect the ash so formed in watch glass. ಈ ರಿಯಾಕ್ಷನ್ ಆದಮೇಲೆ ಒಂದು ಪೌಡರ್, ಯಾವುದು ಮ್ಯಾಗ್ನೀಸಿಯಂ ಆಕ್ಸೈಡ್ ಪೌಡರ್ ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವು ವಾಚ್ ಗ್ಲಾಸ್ನಲ್ಲಿ ಕಲೆಕ್ಟ್ ಮಾಡಬೇಕು. ಇಲ್ಲಿ ಒಂದು ಅದಕ್ಕೆ ಸಂಬಂಧಪಟ್ಟಿದ ಚಿತ್ರವಿದೆ, ಅದನ್ನು ಸ್ವಲ್ಪ ಗಮನಿಸಿ. ಈ ಪಿಕ್ಚರನ್ನು ಗಮನಿಸಿ. ಏನು, ಮ್ಯಾಗ್ನೀಸಿಯಂ ರಿಬ್ಬನನ್ನು ಬರ್ನರಿಂದ ಏನು ಮಾಡ್ತಾ ಇದ್ದೀವಿ, ಕಾಯಿಸ್ತಾ ಇದ್ದೀವಿ. ಅದು ಮ್ಯಾಗ್ನೀಸಿಯಂ ಪೌಡರ್ ಫಾರ್ಮೇಷನ್ ಆಗಿ ವಾಚ್ ಗ್ಲಾಸ್ನಲ್ಲಿ ನಾವೇನು ಮಾಡಿದ್ದೀವಿ, ಅದನ್ನು ಕಲೆಕ್ಟ್ ಮಾಡಿದ್ದೀವಿ. ಬರ್ನಿಂಗ್ ಆಫ್ ಎ ಮ್ಯಾಗ್ನೀಸಿಯಂ ರಿಬ್ಬನ್ ಇನ್ ಏರ್ ಆ್ಯಂಡ್ ಕಲೆಕ್ಷನ್ ಆಫ್ ಮ್ಯಾಗ್ನೀಸಿಯಂ ಆಕ್ಸೈಡ್ ಇನ್ ಎ ವಾಚ್ ಗ್ಲಾಸ್. ಓಕೆ ಮಕ್ಕಳೇ, ಈ ರಿಯಾಕ್ಷನ್ನಲ್ಲಿ ವಾಟ್ ಯು ಅಬ್ಸರ್ವ್? We observed that magnesium ribbon burns with a dazzling white flame and changes into a white powder. ಈ ರಿಯಾಕ್ಷನಲ್ಲಿ ಏನಾಗಿದೆ, ಮ್ಯಾಗ್ನೀಸಿಯಂ ರಿಬ್ಬನ್ನು ಪ್ರಕಾಶಮಾನವಾದ ಜ್ವಾಲೆಯೊಂದಿಗೆ ಉರಿದು ಏನು ಮಾಡಿದೆ, ಒಂದು ವೈಟ್ ಪೌಡರನ್ನು ಫಾರ್ಮೇಷನ್ ಮಾಡಿದೆ. ಆ ವೈಟ್ ಪೌಡರನ್ನು ನಾವೇನಂತ ಕರಿತೀವಿ, ಮ್ಯಾಗ್ನೀಸಿಯಂ ಆಕ್ಸೈಡ್. Sorry, this powder is a magnesium oxide. This is formed due to the reaction between magnesium and oxygen present in the air. ಈಗ ರಿಯಾಕ್ಷನ್ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಮ್ಯಾಗ್ನೀಸಿಯಂ ಅಂದರೆ Mg reacts with oxygen and the product is magnesium oxide. Magnesium oxide. Okay, it is a unbalanced equation. or skeletal equation ಅಂತ ಕರಿತೀವಿ ನಾವು. Magnesium reacts with oxygen, the product is magnesium oxide. ಇದನ್ನು ಯಾವ ರೀತಿ ಬ್ಯಾಲೆನ್ಸ್ಡ್ ಇಕ್ವೇಷನ್ ಬರಿಬೋದು? Mg plus O2 MgO ಮ್ಯಾಗ್ನೀಸಿಯಂ ಆಕ್ಸೈಡ್. ರಿಯಾಕ್ಟೆಂಟ್ ಸೈಡ್ನಲ್ಲಿ 2 ಆಕ್ಸಿಜನ್ ಇದೆ ಅಟಮ್ಸು, ಇಲ್ಲಿ 1 ಇದೆ. ಆದ್ದರಿಂದ ಏನು ಮಾಡೋದು, ಕೋಎಫಿಷಿಯಂಟ್ 2ಅನ್ನು ಆ್ಯಡ್ ಮಾಡಬೇಕು. ಇಲ್ಲಿ 2 Mg ಆಯಿತು, ಅದಕ್ಕೆ ಏನು ಮಾಡ್ತೀನಿ, ರಿಯಾಕ್ಟೆಂಟ್ಸಲ್ಲಿ 2 ಕೋಎಫಿಷಿಯಂಟ್ ಯೂಸ್ ಮಾಡಿದ್ವಿ ಅಂದರೆ ರಿಯಾಕ್ಟೆಂಟ್ಸು ಮತ್ತು ಪ್ರಾಡಕ್ಟ್ನಲ್ಲಿರುವಂಥ ಆಟಮ್ಗಳ ಸಂಖ್ಯೆ ಸೇಮ್ ಆಗಿದೆ, ಸಮ ಆಗಿದೆ, ಈಕ್ವಲ್ ಆಗಿದೆ. ಸರಿ,
From the above chemical reaction, we can also observe that change in state. Magnesium is a metal which is a solid in state. Another one is oxygen. It is a non-metal and it is in the gaseous state. Reacts with each other and form a compound called magnesium oxide. It is a solid white powder. Idu observation. Okay. Change in color. White powder of magnesium oxide is formed. Change in temperature. ಆ ಮ್ಯಾಗ್ನೇಸಿಯಮ್ ರಿಬ್ಬನ್ ಬರ್ನ್ ಆಗೋ ಹೊತ್ನಾಗ ಟೆಂಪ್ರೇಚರನ್ನು ಪ್ರೊಡ್ಯೂಸ್ ಮಾಡಿದೆ. ಏನಪ್ಪ ಅಂದರೆ ಚೇಂಜ್ ಇನ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಈ ರೀತಿ 3 ಅಬ್ಸರ್ವೇಷನ್ಗಳನ್ನು ಫಸ್ಟ್ ಆ್ಯಕ್ಟಿವಿಟಿ ಒಳಗೆ ನಾವು ಮಾಡ್ತೀವಿ. ಆ್ಯಕ್ಟಿವಿಟಿ ನಂಬರ್ 2, ಇದೊಂದು ಸಿಂಪಲ್ ಆ್ಯಕ್ಟಿವಿಟಿ. ಟೇಕ್ ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಇನ್ ಎ ಟೆಸ್ಟ್ ಟ್ಯೂಬ್ ಆ್ಯಂಡ್ ಆ್ಯಡ್ ಪೊಟ್ಯಾಷಿಯಮ್ ಅಯೋಡೈಡ್ ಸೊಲ್ಯೂಷನ್ ಟು ದಿಸ್. ರಿಯಾಕ್ಷನ್ ಯಾವ ರೀತಿ ಇರುತ್ತೆ? PbNO3 ಟಾಯ್ಸ್ ಅಂದರೆ ಲೆಡ್ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಮ್ ಅಯೋಡೈಡ್ Ki. ಇದು ಪೊಟ್ಯಾಷಿಯಮ್ ಅಯೋಡೈಡ್. ಇವೆರಡೂ ರಿಯಾಕ್ಟ್ ಆಗಿ ಲೆಡ್ ಅಯೋಡೈಡ್ ಪ್ಲಸ್ ಪೊಟ್ಯಾಷಿಯಮ್ ನೈಟ್ರೇಟ್, ಈ ರೀತಿ 2 ಪ್ರಾಡಕ್ಟ್ಗಳು ನಮಗೆ ಸಿಗ್ತಾವೆ. ಇದೊಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್. ಈ ಲೆಡ್ ಅಯೋಡೈಡ್ ಯಾವ ರೀತಿ ಇರುತ್ತೆ ಅಂದರೆ ಇದೊಂದು ಯೆಲ್ಲೋ ಪ್ರೆಸಿಪಿಟೇಟ್. Most of the double displacement reactions produce precipitate. Precipitate means it is a solid substance which is insoluble in water. ಈ ರೀತಿ ಏನಪ್ಪ ಅಂದರೆ ಕೆಮಿಕಲ್ ಬ್ಯಾಲೆನ್ಸ್ ಮಾಡಬೇಕು. ಈ ಕೆಮಿಕಲ್ ಬ್ಯಾಲೆನ್ಸ್ ಮಾಡೋದನ್ನು ಈಗ ನಾವು ಇದೇ ಅವಧಿ ಒಳಗೆ ಮುಂದೆ ಕಲಿತೀವಿ. ಸರಿ, ಇದೊಂದು ಸೆಕೆಂಡ್ ಆ್ಯಕ್ಟಿವಿಟಿ. ಸರಿ, ಸೆಕೆಂಡ್ ಆ್ಯಕ್ಟಿವಿಟಿ ಒಳಗೆ ಯಾವುದು ಅಬ್ಸರ್ವೇಷನ್ಸು? ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್. ಸ್ಟೇಟ್ನಲ್ಲಿ ಚೇಂಜ್ ಆಯಿತು, ಅದರ ಜೊತೆಗೆ ಏನಪ್ಪ ಕಲರ್ ಯೆಲ್ಲೋ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗಿದೆ, ನಮಗೆ ಗೊತ್ತಾಗಿದೆ ಈಗ. ಸರಿ, ಇದು ಎರಡನೇ ಆ್ಯಕ್ಟಿವಿಟಿ. ಈಗ ಲೆಟ್ಸ್ ನೋ ಅಬೌಟ್ ಆ್ಯಕ್ಟಿವಿಟಿ ನಂಬರ್ 3. Take a few zinc granules in a conical flask or in a test tube. Add dilute hydrochloric acid or sulfuric acid HCl or H2SO4. ಈ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದು ನೋಡೋಣ. ಈಗ ಏನು ಜಿಂಕ್ ಗ್ರ್ಯಾನುವಲ್ಸ್ ಅಂದರೆ Zn ಜಿಂಕ್ ಪ್ಲಸ್ HCl ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಏನು ಸಿಗುತ್ತೆ? ZnCl2 ಅಂದರೆ ಜಿಂಕ್ ಕ್ಲೋರೈಡ್, ಅದರ ಜೊತೆಗೆ H2 ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಯಾವುದು? ಜಿಂಕ್ ಪ್ಲಸ್ H2SO4 ರಿಯಾಕ್ಷನ್ ಆಗಿ ಏನಾಗುತ್ತೆ? ಜಿಂಕ್ ಸಲ್ಫೇಟ್, ಅದರ ಜೊತೆಗೇನು ಹೈಡ್ರೋಜನ್ ಗ್ಯಾಸ್. ಇದು ಎಲ್ಲಿ 2 H2 1 ಇಲ್ಲಿ 2 ಇದು ಬ್ಯಾಲೆನ್ಸ್ ಆಯಿತು. ಇದು ಯಾವ ರೀತಿ ಅನ್ನೋದನ್ನು ಈಗ ಮುಂದೆ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಒಳಗೆ ತಿಳ್ಕೊಳ್ಳೋಣ. ಸರಿ, ಇದು ಒಂದು ರಿಯಾಕ್ಷನ್. ಇದು ಆ್ಯಕ್ಟಿವಿಟಿ 3. ಸರಿ, ಹಾಗಾದರೆ ಈಗ ಆ್ಯಕ್ಟಿವಿಟಿ 3ಯಲ್ಲಿ ಯಾವ್ಯಾವ ಅಬ್ಸರ್ವೇಷನ್ನ ಮಾಡ್ತೀವಿ? ಚೇಂಜ್ ಇನ್ ಸ್ಟೇಟನ್ನು ಮಾಡ್ತೀವಿ. ಎವಲ್ಯೂಷನ್ ಆಫ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ಫಾರ್ಮೇಷನ್ ಆಯಿತು. ಚೇಂಜ್ ಇನ್ ಟೆಂಪ್ರೇಚರ್, ಆ ರಿಯಾಕ್ಷನ್ ನಡೆದಾಗ ನಾವು ಆ ಟೆಸ್ಟ್ ಟ್ಯೂಬ್ ಆಗಲಿ ಕೋನಿಕಲ್ ಫ್ಲಾಸ್ಕ್ ಆಗಲಿ ನಾವು ಟಚ್ ಮಾಡಿದಾಗ ನಮಗೆ ಟೆಂಪ್ರೇಚರ್ ಚೇಂಜ್ ಆಗಿರೋದು ನಮಗೆ ಅನುಭವ ಆಗ್ತೈತಿ. ಫ್ರಾಮ್ ದಿ ಅಬೌವ್ 3 ಆ್ಯಕ್ಟಿವಿಟೀಸ್ ವಿ ಕ್ಯಾನ್ ಸೇ ದ್ಯಾಟ್ ಎನಿ ಆಫ್ ದಿ ಅಬ್ಸರ್ವೇಷನ್ಸ್ ಲೈಕ್ ಚೇಂಜ್ ಇನ್ ಸ್ಟೇಟ್, change in color, change in temperature, evolution of gas, formation of precipitate, ಈ ರೀತಿ ಅಬ್ಸರ್ವೇಷನ್ಗಳು ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಕಂಡು ಬಂತಂದ್ರೆ ನಾವೇನಂತೀವಿ? ಕೆಮಿಕಲ್ ರಿಯಾಕ್ಷನ್ ಟೇಕನ್ ಪ್ಲೇಸ್. ಅಂದ್ರೆ ಈ ರೀತಿ ಅಬ್ಸರ್ವೇಷನ್ ನಮಗೆ ಆ ರಿಯಾಕ್ಷನಲ್ಲಿ ಕಂಡು ಬಂದ್ರೆ ಅದೊಂದು ಕೆಮಿಕಲ್ ರಿಯಾಕ್ಷನ್. ಸರಿ, ಹಾಗಾದರೆ ಈಗ ನೆಕ್ಸ್ಟ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಕೆಮಿಕಲ್ ಇಕ್ವೇಷನ್ಸ್. When we write a chemical equation in a sentence form,
ಈಸ್ ಕ್ವೈಟ್ ಲಾಂಗ್ ಆ್ಯಂಡ್ ಸಮ್ಟೈಮ್ಸ್ ಟೂ ಲಾಂಗ್. ಈ ಕೆಮಿಕಲ್ ರಿಯಾಕ್ಷನ್ನ ನಾವು ವಾಕ್ಯ ರೂಪದಲ್ಲಿ ಬರೆದಿವಿ ಅಂದ್ರೆ, ಸೆಂಟೆನ್ಸ್ ಫಾರ್ಮ್ನಲ್ಲಿ ಬರೆದಿವಿ ಅಂದ್ರೆ ಅದು ಲಾಂಗ್ ಆಗಿ ಕಾಣುತ್ತೆ. ಉದಾಹರಣೆಗೆ, when a magnesium ribbon is burnt in oxygen it gets converted to magnesium oxide. ಮತ್ತು ಈ ವಾಕ್ಯ ರೂಪದಲ್ಲಿ ಬರೆದಾಗ ಆ ಕೆಮಿಕಲ್ ರಿಯಾಕ್ಷನ್ ನಮಗೆ ಸರಿಯಾಗಿ ಅರ್ಥ ಆಗಲ್ಲ. ಯಾವ ರೀತಿ ಅಟಮ್ಗಳು ಒಂದೊಂದು ಏನಪ್ಪ ಅಂದ್ರೆ ರಿಯಾಕ್ಷನ್ಗೆ ಒಳಪಟ್ಟು ಎಷ್ಟು ಅಟಮ್ಸ್ಗಳದಾವು ಇವು ಏನಪ್ಪ ಅಂದ್ರೆ ನಮಗೆ ಅರ್ಥ ಆಗಲ್ಲ. ಟು ಅವಾಯ್ಡ್ ಲಾಂಗ್ ಸೆಂಟೆನ್ಸ್ ಇಟ್ ಕ್ಯಾನ್ ಬಿ ರಿಟನ್ ಇನ್ ಎ ಶಾರ್ಟರ್ ಫಾರ್ಮ್. ನಾವು ಅದನ್ನು ಕೂಡ ಅವಾಯ್ಡ್ ಮಾಡಿ ಏನು ಮಾಡಿದ್ವಿ, ಕೆಲವು ಶಾರ್ಟರ್ ಫಾರ್ಮ್ನಲ್ಲಿ ಬರೆದಿವಿ. ದ್ಯಾಟ್ ಈಸ್ ರೈಟಿಂಗ್ ಇನ್ ದ ಫಾರ್ಮ್ ಆಫ್ ಎ ವರ್ಡ್ ಇಕ್ವೇಷನ್. ಉದಾಹರಣೆಗೆ ವರ್ಡ್ ಇಕ್ವೇಷನ್ ಅಂದ ತಕ್ಷಣ ಇಲ್ಲೊಂದು ಎಕ್ಸಾಂಪಲನ್ನು ಕೊಡಲಾಗಿದೆ, ಅದನ್ನು ಗಮನಿಸಿ. ಯಾವುದು? ಮ್ಯಾಗ್ನೇಸಿಯಮ್ ಪ್ಲಸ್ ಆಕ್ಸಿಜನ್, ದೀಸ್ ಆರ್ ದ ರಿಯಾಕ್ಟನ್ಸ್. ಇವಕ್ಕೆ ರಿಯಾಕ್ಟನ್ಸ್ ಅಂತ ಕರಿತೀವಿ. ಇದು ಪ್ರಾಡಕ್ಟ್. ಮ್ಯಾಗ್ನೇಸಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಮ್ಯಾಗ್ನೇಸಿಯಮ್ ಆಕ್ಸೈಡ್. ಈ ರೀತಿ ಬರೆದ್ರೆ ನಾವೇನಂತ ಕರಿತೀವಿ, ಇದಕ್ಕೆ ವರ್ಡ್ ಇಕ್ವೇಷನ್ ಅಂತ ಕರಿತೀವಿ. ಆ ವರ್ಡ್ ಇಕ್ವೇಷನ್ ಬರೆದ್ರೆ ಕೆಲವು ಏನಪ್ಪ ಅಂದ್ರೆ ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ ಬರೀಬೇಕು ಅನ್ನೋದನ್ನು ಕೆಳಗೆ ಕೆಲವು ಪಾಯಿಂಟ್ಗಳನ್ನು ನೀಡಲಾಗಿದೆ, ಅವನ್ನ ಸ್ವಲ್ಪ ಗಮನಿಸಿ. ದ ಸಬ್ಸ್ಟೆನ್ಸಸ್ ದ್ಯಾಟ್ ಅಂಡರ್ಗೋ ಕೆಮಿಕಲ್ ಚೇಂಜ್ ಇನ್ ದ ರಿಯಾಕ್ಷನ್ಸ್ ಆರ್ ದ ರಿಯಾಕ್ಟನ್ಸ್. ಅಂದ್ರೆ ಆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಯಾವುದು ಕೆಮಿಕಲ್ ರಿಯಾಕ್ಷನ್ ಒಳಪಡ್ತಾವಲ್ಲ ಅವಕ್ಕೆ ನಾವೇನಂತ ಕರಿತೀವಿ, ರಿಯಾಕ್ಟನ್ಸ್. ದ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ ಡ್ಯೂ ಟು ದ ರಿಯಾಕ್ಷನ್ ಆರ್ ಕಾಲ್ಡ್ ಪ್ರಾಡಕ್ಟ್ಸ್. ಅವಕ್ಕೆ ಪ್ರಾಡಕ್ಟ್ ಅಂತ ಕರಿತೀವಿ ನಾವು. ಇದು ಪ್ರಾಡಕ್ಟ್. ಇದು ಇಲ್ಲಿ ಸಿಂಗಲ್ ಪ್ರಾಡಕ್ಟ್ ಇದೆ, ಆಗಲೇ ನೋಡಿದ್ದೀವಿ ನಾವು. ಯಾವುದು ಪೊಟ್ಯಾಷಿಯಮ್ ಇದು ಯಾವುದು ಲೆಡ್ ಅಯೋಡೈಡ್ ಪ್ಲಸ್ ಪೊಟ್ಯಾಷಿಯಮ್ ನೈಟ್ರೇಟ್ ಫಾರ್ಮೇಷನ್ ಆಗಿದ್ದನ್ನು ನೋಡಿದ್ದೀವಿ. ಅದು ಒಂದು 2 ಪ್ರಾಡಕ್ಟ್ ಇತ್ತು ಅಲ್ಲಿ. ಆ್ಯನ್ ಆರೋ ಪ್ಲೇಸ್ಡ್ ಬಿಟ್ವೀನ್ ರಿಯಾಕ್ಟನ್ಸ್ ಆ್ಯಂಡ್ ಪ್ರೊಡಕ್ಟ್ಸ್. ಒಂದು ಯಾರೋವನ್ನು ಪ್ಲೇಸ್ ಮಾಡಬೇಕು ಎಲ್ಲಿ, ರಿಯಾಕ್ಟನ್ಸ್ ಮತ್ತು ಪ್ರಾಡಕ್ಟ್ ಮಧ್ಯದಲ್ಲಿ. ದ ರಿಯಾಕ್ಟನ್ಸ್ ಆರ್ ರಿಟರ್ನ್ ಆನ್ ದ LHS ವಿತ್ ದ ಪ್ಲಸ್ ಸೈನ್ ಬಿಟ್ವೀನ್ ದೆಮ್. ಈ 2 ರಿಯಾಕ್ಟೆಂಟ್ ಮಧ್ಯದಲ್ಲಿ ನಾವು ಪ್ಲಸ್ ಸೈನನ್ನು ಹಾಕಿದ್ದೀವಿ. ಇದೇ ರೀತಿ ಏನು ಇಲ್ಲೂ ಕೂಡ ನಾವೇನು ಮಾಡಬೇಕು, ಪ್ಲಸ್ ಸೈನನ್ನು RHS ಸೈಡ್ ಕೂಡ ಮೆನ್ಷನ್ ಮಾಡಬೇಕು. ದ ಆ್ಯರೋ ಹೆಡ್ ಪಾಯಿಂಟ್ಸ್ ಟುವರ್ಡ್ಸ್ ದ ಪ್ರೊಡಕ್ಟ್ಸ್ ಆ್ಯಂಡ್ ಶೋಸ್ ದ ಡೈರೆಕ್ಷನ್ ಆಫ್ ದಿ ರಿಯಾಕ್ಷನ್. ಈ ಆ್ಯರೋ ಮಾರ್ಕ್ ಇದೆಯಲ್ಲ ಯಾವಾಗಲೂ ಪ್ರೊಡಕ್ಟ್ ಅಂದರೆ ಕಡೆ ಏನಪ್ಪ ಅಂದ್ರೆ ತನ್ನ ದಿಕ್ಕನ್ನು ಸೂಚಿಸ್ತದೆ. ಇದು ಏನು ಈ ರಿಯಾಕ್ಷನ್ ನಡೆದ ದಿಕ್ಕನ್ನು ನಮಗೇನು ಮಾಡ್ತೈತಿ, ಈ ಆ್ಯರೋ ಮಾರ್ಕ್ ನಮ್ಗೆ ತೋರಿಸ್ತೈತಿ. ಈಗ ನೆಕ್ಸ್ಟ್ ಒಂದು ಟಾಪಿಕ್ ಅಂದರೆ ರೈಟಿಂಗ್ ಎ ಕೆಮಿಕಲ್ ಇಕ್ವೇಷನ್. Instead of word equation, chemical equations can be made more concise and useful if we use chemical formulae. Chemical equation represents a chemical reaction. ಅಂದ್ರೆ ನಾವು ವರ್ಡ್ ಇಕ್ವೇಷನ್ ಬದಲಾಗಿ ಕೆಮಿಕಲ್ ಫಾರ್ಮುಲೆಗಳನ್ನು ಉಪಯೋಗಿಸಿ ನಾವು ಬರೆದ್ರೆ ಇನ್ನೂ ನಮಗೆ ಈಸಿಯಾಗಿ ಅರ್ಥ ಆಗ್ತೈತಿ ಮತ್ತು ಹೆಚ್ಚು ನಮಗೇನಾಗ್ತೈತಿ ಅದರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ಎಕ್ಸಾಂಪಲ್ ಯಾವುದು ಇದೆ, ಮ್ಯಾಗ್ನೇಸಿಯಮ್ ಅಂದರೆ ಈಗ ವರ್ಡ್ ಇಕ್ವೇಷನ್ ಬರಿತೀನಿ ಇಲ್ಲಿ. ಯಾವುದು? ಮ್ಯಾಗ್ನೇಸಿಯಮ್ ಪ್ಲಸ್ ಆಕ್ಸಿಜನ್, ಮ್ಯಾಗ್ನೇಸಿಯಮ್ ಆಕ್ಸೈಡ್. ಈ ವರ್ಡ್ ಇಕ್ವೇಷನ್ ಬದಲಾಗಿ ನಾವು ಕೆಮಿಕಲ್ ಫಾರ್ಮುಲೆ ಅಂದರೆ ಮ್ಯಾಗ್ನೇಸಿಯಮ್ ಅಂದರೆ Mg ನಮಗೆ ಗೊತ್ತಿದೆ, ಆಕ್ಸಿಜನ್ ಅಂದ್ರೆ O2 ನಮಗೆ ಗೊತ್ತಿದೆ. ಇದನ್ನೇ ನಾವು ಏನಪ್ಪ ಅಂದ್ರೆ ಈ ರೀತಿ MgO ಬರೋದೇ ಅಂದ್ರೆ ನಾವೇನಾಕೈತಿ, ವರ್ಡ್ ಇಕ್ವೇಷನ್ಕಿನ್ನ ಶಾರ್ಟ್ಕಟ್ ಆಗೈತಿ ಮತ್ತು ಈಸಿಯಾಗಿ ಅರ್ಥ ಆಕೈತಿ. ಇದು ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ಸರಿ, ಹಾಗಾದರೆ ಈ ಕೆಮಿಕಲ್ ಇಕ್ವೇಷನ್ ಬರೀಬೇಕಾದ್ರೆ ಕೆಲವು ರೂಲ್ಸ್ಗಳಿವೆ. ಯಾವುದು ರೂಲ್ಸು? ಕೌಂಟ್ ಆ್ಯಂಡ್ ಕಂಪೇರ್ ದ ನಂಬರ್ ಆಫ್ ಅಟಮ್ಸ್ ಆಫ್ ಈಚ್ ಎಲಿಮೆಂಟ್ ಆನ್ ದ LHS ಆ್ಯಂಡ್ RHS ಆಫ್ ದಿ ಆ್ಯರೋ. ನಾವು LHS ಮತ್ತು RHS, ಇದು LHS ಇದು RHSನಲ್ಲಿರುವಂತಹ ಅಟಮ್ಗಳನ್ನು ಕೌಂಟ್ ಮಾಡಿ ಕಂಪೇರ್ ಮಾಡಬೇಕು. ದ ನಂಬರ್ ಆಫ್ ಅಟಮ್ಸ್ ಆಫ್ ಈಚ್ ಎಲಿಮೆಂಟ್ ಸೇಮ್ ಆನ್ ಬೋತ್ ಸೈಡ್ಸ್ ದೆನ್ ದ ಇಕ್ವೇಷನ್ ಈಸ್ ಬ್ಯಾಲೆನ್ಸ್. 2 ಇಕ್ವೇಷನ್ಗಳಲ್ಲಿರುವಂಥ ಅಂದರೆ LHS ಮತ್ತು RHSನಲ್ಲಿರುವಂಥ ಎಲಿಮೆಂಟ್ದ ಅಟಮ್ಗಳ ಸಂಖ್ಯೆ ಸಮನಾಗಿತ್ತಂದರೆ ಅದಕ್ಕೆ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಕರಿತೀವಿ. If not, then the equation is unbalanced because the mass is not the same on both the sides of the equation. ಅಕಸ್ಮಾತಾಗಿ ಸೇಮ್ ಇರಲಿಲ್ಲ ಅಂದರೆ ಇದೊಂದು ಅನ್ಬ್ಯಾಲೆನ್ಸ್ಡ್
ಇಕ್ವೇಷನ್. ಸರಿ, ಒಂದು ಎಕ್ಸಾಂಪಲನ್ನು ನೋಡೋಣ. ಯಾವುದು? Mg ಪ್ಲಸ್ O2 MgO. ಇಲ್ಲಿ ರಿಯಾಕ್ಟೆಂಟ್ಸಲ್ಲಿ Mg ಒಂದಿದೆ, ಓಕೆ. ಪ್ರಾಡಕ್ಟ್ನಲ್ಲಿ Mg ಒಂದಿದೆ. ಆದರೆ ರಿಯಾಕ್ಟೆಂಟ್ಸ್ನಲ್ಲಿ O2 2, ಆಕ್ಸಿಜನ್ 1 ಅಟಮ್ ಇದೆ. ಇದು ಒಂದು ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್. ಇದನ್ನು ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ ಅಂದರೆ ಮ್ಯಾಗ್ನೇಸಿಯಮ್ ಪ್ಲಸ್ O2 MgO. ಇದನ್ನು ಯಾವ ರೀತಿ? ಇಲ್ಲಿ ರಿಯಾಕ್ಟೆಂಟ್ಸ್ನಲ್ಲಿ 2 ಆಕ್ಸಿಜನ್, ಇಲ್ಲಿ 1 ಇದೆ ಅಂದರೆ ನಾವು ಕೋಎಫಿಷಿಯಂಟ್ 2ಅನ್ನು ಆ್ಯಡ್ ಮಾಡಬೇಕು. ಈ 2 ಮಾಡಿದಾಗ ಏನಾಯಿತು? ಇದು Mgಗೂ ಸಂಬಂಧ ಇದೆ ಮತ್ತು ಆಕ್ಸಿಜನ್ಗೂ ಸಂಬಂಧ ಇದೆ. ಹಾಗಾಗಿ Mg 2 ಆಯಿತು. ಅದಕ್ಕೆ ರಿಯಾಕ್ಟೆಂಟ್ಸ್ನಲ್ಲಿ ಏನು ಮಾಡಬೇಕು? Mgಯನ್ನು 2 ಮಾಡಬೇಕು. ನೋಡಿ, 2 Mg ಅಟಮ್ಗಳು, 2 ಆಕ್ಸಿಜನ್ ಅಟಮ್ಗಳು, ಟೋಟಲಿ 4 ಅಟಮ್ಗಳು. ಇಲ್ಲೂ ಕೂಡ ಎಷ್ಟು? ಟೋಟಲಿ 4 ಅಟಮ್ಗಳು ಇವೆ. ಈ ರೀತಿ ನಾವೇನು ಮಾಡ್ತೀವಿ? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನನ್ನು ಬರಿತೀವಿ. ಈಗ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನನ್ನು ಯಾವ ರೀತಿ ನಾವು ಬರಿಬೇಕು, ಯಾಕೆ ಬರಿಬೇಕು, ಕಾರಣವೇನು ಅನ್ನೋದು ಈಗ ನೋಡೋಣ. ಸರಿ, ವಿ ನೋ ದ್ಯಾಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದರೆ ಏನು? ಆ ಲಾ ಏನು ಹೇಳುತ್ತೆ? ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ನಾವು ಮಾಸನ್ನು ಒಂದು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ ಮತ್ತು ಅದರ ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಇದನ್ನ ಏನಂತೀವಿ ನಾವು? ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದನ್ನು ಹೇಳಿದವರು ಯಾರು? ಆಂಟೋನಿ ಲೆವೋಸಿಯರ್. ಸರಿ, that is the total mass of the elements present in the products has to be equal to the total mass of elements present in the reactants. ಅಂದ್ರೆ ಪ್ರಾಡಕ್ಟ್ನಲ್ಲಿರುವಂತಹ ಮಾಸು ರಿಯಾಕ್ಟೆಂಟ್ನಲ್ಲಿರುವಂಥ ಮಾಸಕ್ಕೆ ಏನಾಗಿರಬೇಕು? ಸಮನಾಗಿರಬೇಕು. ಹ್ಯಾನ್ಸ್ ವಿ ನೀಡ್ ಟು ಬ್ಯಾಲೆನ್ಸ್ ಎ ಸ್ಕೆಲೆಟಲ್ ಆರ್ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್. ನಾವೇನು ಮಾಡಬೇಕು? ಅದಕ್ಕೆ ಸ್ಕೆಲೆಟಲ್ ಇಕ್ವೇಷನ್ ಅಂತ ಕರಿತೀವಿ. ಇನ್ನೊಂದು ಹೆಸರು ಏನದಕ್ಕೆ? ಅನ್ಬ್ಯಾಲೆನ್ಸ್ ಅಂತ ಕರಿತೀವಿ. ಇವೆರಡನ್ನು ನಾವೇನು ಮಾಡಬೇಕು? ಈಗ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ವರ್ಡ್ ಇಕ್ವೇಷನ್ ಇದೆ. ಯಾವ ವರ್ಡ್ ಇಕ್ವೇಷನ್ನು ನೋಡಿ? ಜಿಂಕ್ ಪ್ಲಸ್ ಸಲ್ಫೂರಿಕ್ ಆ್ಯಸಿಡ್. ಪ್ರಾಡಕ್ಟ್ ಏನು ಸಿಗುತ್ತೆ? ಜಿಂಕ್ ಸಲ್ಫೇಟ್ ಅದರ ಜೊತೆಗೇನು? ಹೈಡ್ರೋಜನ್ ಗ್ಯಾಸ್. ಇದೊಂದು ವರ್ಡ್ ಇಕ್ವೇಷನ್. ಈಗ ಆ ವರ್ಡ್ ಇಕ್ವೇಷನನ್ನು ಕೆಮಿಕಲ್ ಇಕ್ವೇಷನ್ನಲ್ಲಿ ಬರೆಯೋಣ. ಯಾವುದು? ಜಿಂಕ್ ಪ್ಲಸ್ H2SO4 ಯಾವ ರೀತಿ ಬರಿಬೋದು? ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ H2 ಗ್ಯಾಸ್. Let us examine the number of atoms of different elements on both the sides of the arrow. ಈ ಆರೋದಲ್ಲಿ ಅಂದರೆ LHS ಮತ್ತು RHS ಅಲ್ಲಿ ಯಾವ ರೀತಿ ಇದೆ ಅಂದರೆ ಕೌಂಟ್ ಮಾಡೋಣ. ಈಗ ಇದು ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸ್. ಈ ನೋಡೋಣ. ಯಾವುದು? ರಿಯಾಕ್ಟೆಂಟ್ಸ್ನಲ್ಲಿ ಏನಿದೆ? ಜಿಂಕ್ ಇದೆ, ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್. ಎಷ್ಟೆಷ್ಟು ಅಟಮ್ ಇದೆ ಈಗ ನೋಡೋಣ. ಈಗ ZN ಎಷ್ಟಿದೆ? ಜಿಂಕು 1, ಹೈಡ್ರೋಜನ್ 2, ಸಲ್ಫರ್ 1, ಆಕ್ಸಿಜನ್ 4. ಇನ್ನು ಪ್ರಾಡಕ್ಟ್ ಸೈಡ್ನಲ್ಲಿ ಜಿಂಕ್ ಇದೆ, ಹೈಡ್ರೋಜನ್, ಜಿಂಕು, ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್. ಇಲ್ಲೂ ಆಕ್ಸಿಜನ್ 4 ಇದೆ, ಸಲ್ಫರ್ 1 ಇದೆ, ಹೈಡ್ರೋಜನ್ 2, ಜಿಂಕ್ 1. ಈಗ ನಾವು ಕೌಂಟ್ ಮಾಡೋಣ. 1 1 3 4 8. LHSನಲ್ಲಿ 8 ಐಟಮ್ಸ್ಗಳು 1 4 8. ಅಂದರೆ LHS ಮತ್ತು RHSನಲ್ಲಿ ಏನಿದೆ?
ಸಮನಾಗಿದೆ. ಇದೊಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. As the number of atoms of each element is the same on both the sides of the arrow, then it is a balanced chemical equation. ಸರಿ, ನಮಗಿದು ಅರ್ಥ ಆಗಿದೆ. ಈಗ let us try to balance the chemical equation. ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಏನು ಮಾಡೋಣ, ಬ್ಯಾಲೆನ್ಸ್ ಮಾಡೋಣ. ಸ್ಟೆಪ್ ವೈಸ್ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಯಾವುದೋ ಒಂದು ಇಕ್ವೇಷನ್ನು Fe ಪ್ಲಸ್ H2O Fe3O4 ಪ್ಲಸ್ H2. ಇದನ್ನು ಈಗ ನಾವು ಬ್ಯಾಲೆನ್ಸ್ ಮಾಡೋಣ. ಏನು ಆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಸ್ಟೆಪ್ಗಳಿವೆ. ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಡ್ರಾ ಬಾಕ್ಸಸ್ ಅರೌಂಡ್ ಈಚ್ ಫಾರ್ಮುಲೆ. ಡು ನಾಟ್ ಚೇಂಜ್ ಎನಿಥಿಂಗ್ ಇನ್ಸೈಡ್ ದ ಬಾಕ್ಸಸ್ ವೈಲ್ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್. ಈಗ ಇದನ್ನು ಬರೆದುಕೊಳ್ಳೋಣ. ಯಾವುದು? Fe ಪ್ಲಸ್ H2O Fe3O4 ಪ್ಲಸ್ ಹೈಡ್ರೋಜನ್ ಗ್ಯಾಸ್ H2. ಇವಕ್ಕೆ ನಾವೇನಪ್ಪ ಅಂದರೆ ಕೆಮಿಕಲ್ ಫಾರ್ಮುಲೆ ಸುತ್ತ ಏನು ಮಾಡಬೇಕು, ಬಾಕ್ಸಸ್ಸನ್ನು ಹಾಕಬೇಕು. ಇದು ಫಸ್ಟ್ ಸ್ಟೆಪ್. ಮತ್ತು ಡು ನಾಟ್ ಚೇಂಜ್ ಎನಿಥಿಂಗ್ ಇನ್ಸೈಡ್ ದಿ ಬಾಕ್ಸಸ್. ಆ ಬಾಕ್ಸಸ್ನಲ್ಲಿ ಒಳಗಡೆ ಏನನ್ನು ಚೇಂಜ್ ಮಾಡಬಾರ್ದು. ಸ್ಟೆಪ್ 2, ಲಿಸ್ಟ್ ದ ನಂಬರ್ ಆಫ್ ಅಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್. ಇದೊಂದು ಅನ್ಬ್ಯಾಲೆನ್ಸ್ ನೋಡಿ, ಇಲ್ಲಿ Fe 1 ಇದೆ, ಇಲ್ಲಿ 3 ಇದೆ. ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಯಿತು ಏನಂತೇಳಿ, ಇದು ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್. ಲಿಸ್ಟ್ ದ ನಂಬರ್ ಆಫ್ ಅಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್. ನಾವು ಲಿಸ್ಟ್ ಮಾಡೋಣ ಈಗ ಏನಂತೇಳಿ. ಇವು ಎಲಿಮೆಂಟ್ಸು, number of atoms in LHS, number of atoms in RHS. ಓಕೆ, ಈಗ ಲಿಸ್ಟ್ ಔಟ್ ಮಾಡೋಣ. ಈಗ ಏನಿದೆ? Fe ಅಟಮ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ರಿಯಾಕ್ಟನ್ಸ್ನಲ್ಲಿ ಯಾವುದಿದೆ ನೋಡೋಣ. Fe ಎಷ್ಟಿದೆ? 1, ಹೈಡ್ರೋಜನ್ 2, ಆಕ್ಸಿಜನ್ 1. ಇಲ್ಲಿ ಎಷ್ಟಿದೆ? Fe 3, ಹೈಡ್ರೋಜನ್ 2, ಆಕ್ಸಿಜನ್ 4. ಇಲ್ಲಿ ಟೋಟಲಿ ಎಷ್ಟಾಯ್ತಿದು? 9, ಇದು 4. ಇದು ಅನ್ಬ್ಯಾಲೆನ್ಸ್ ಇಕ್ವೇಷನ್. ಈಗ ನಾವು ಬ್ಯಾಲೆನ್ಸ್ ಮಾಡಬೇಕು. ಯಾವ ರೀತಿ ಅನ್ನೋದು ಈಗ ಸ್ಟೆಪ್ 3 ತಿಳ್ಕೊಳ್ಳೋಣ. ಈಗ ಸ್ಟೆಪ್ 3, ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ವಿತ್ ದ ಕಾಂಪೌಂಡ್ ದ್ಯಾಟ್ ಕಂಟೈನ್ಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ ಇಫ್ ಮೇ ಬಿ ರಿಯಾಕ್ಟಂಟ್ ಆರ್ ಪ್ರಾಡಕ್ಟ್. ಅಂದ್ರೆ ನಾವು ಈ ರಿಯಾಕ್ಷನ್ನಲ್ಲಿರುವಂತಹ ಯಾವುದು ಮ್ಯಾಕ್ಸಿಮಮ್ ನಂಬರ್ ಆಫ್ ಅಟಮ್ಸನ್ನು ಹೊಂದಿದೆಯಲ್ಲ, ಅದು ರಿಯಾಕ್ಟಂಟ್ನಲ್ಲಿರಲಿ ಅಥವಾ ಅದು ಪ್ರಾಡಕ್ಟ್ನಲ್ಲಿರಲಿ, ಅದನ್ನು ಫಸ್ಟಿಗೆ ನಾವೇನು ಮಾಡಬೇಕು? ಬ್ಯಾಲೆನ್ಸ್ ಮಾಡಬೇಕು. Fe3O4 ಪ್ಲಸ್ H2. ಇದಕ್ಕೆ ನಾವು ಬಾಕ್ಸನ್ನು ಹಾಕಿದ್ದೀವಿ. ಇಲ್ಲಿ ನಾವು ಪ್ರಾಡಕ್ಟಲ್ಲಿ ನೋಡಿದಾಗ ಆಕ್ಸಿಜನ್ ಅಂದರೆ ಮ್ಯಾಕ್ಸಿಮಮ್ ಅಟಮ್ಸ್ ಹೊಂದಿರುವಂಥದ್ದು ಯಾವುದು? ಆಕ್ಸಿಜನ್. ಅದು 4 ಇದೆ. ರಿಯಾಕ್ಟಂಟ್ನಲ್ಲಿ ಓನ್ಲಿ 1 ಇದೆ. ಫಸ್ಟಿಗೆ ನಾವೇನು ಮಾಡಬೇಕು? ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಇದನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಏನು? ಟು ಬ್ಯಾಲೆನ್ಸ್ ಆಕ್ಸಿಜನ್ ಅಟಮ್ಸ್ ವಿ ಕ್ಯಾನ್ ಪುಟ್ ಕೋಎಫಿಷಿಯಂಟ್ 4. ಅಂದ್ರೆ ಇಲ್ಲಿ LHSನಲ್ಲಿ ನಾವೇನು ಮಾಡಬೇಕು? ಕೋಎಫಿಷಿಯಂಟ್ 4 ಉಪಯೋಗಿಸಬೇಕು. ಈಗ 4 ಆಕ್ಸಿಜನ್ ಆಯಿತು, ಇಲ್ಲೂ 4 ಆಕ್ಸಿಜನ್ ಇದೆ. ಈ 4 ಕೋಎಫಿಷಿಯಂಟಾಗಿ ಯೂಸ್ ಮಾಡಿದ ಮೇಲೆ ಇದೇನಾಯಿತು? ಇದು 4 ಅನ್ನೋದು ಕೋಎಫಿಷಿಯಂಟ್ ಎರಡಕ್ಕೂ ಏನಂದರೆ ಸಂಬಂಧ ಇದೆ. ಈಗ 4 ಏನಂದರೆ 8 ಹೈಡ್ರೋಜನ್ ಆಯಿತು. ಅದನ್ನು ಯಾವ ರೀತಿ ಅನ್ನೋದು ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ನೋಡೋಣ. ಸ್ಟೆಪ್ 4, Fe ಆ್ಯಂಡ್ ಅಂದರೆ ಐರನ್ ಮತ್ತು ಹೈಡ್ರೋಜನ್ ಅಟಮ್ಸ್ ಆರ್ ಸ್ಟಿಲ್ ನಾಟ್ ಬ್ಯಾಲೆನ್ಸ್ಡ್. ಈಗ ಆಕ್ಸಿಜನ್ ಒಂದೇ ಬ್ಯಾಲೆನ್ಸ್ ಆಗೈತಿ, ಇನ್ನೂ ಐರನ್ ಆ್ಯಂಡ್ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ.
Let us balance hydrogen atoms. To equalize the number of hydrogen atoms, put coefficient 4 on RHS. ಇಲ್ಲಿ ನೋಡಿ, ಇದನ್ನು ನಾವು Fe plus 4 H2O Fe3O4 ಇದನ್ನು ಫೆರಿಕ್ ಆಕ್ಸೈಡ್ ಅಂತ ಕರಿತೀವಿ ನಾವು. ಇದು ಇನ್ನೊಂದು ಯಾವುದು H2 ಹೈಡ್ರೋಜನ್ ಗ್ಯಾಸ್. ನೋಡಿ, ಈಗ ರಿಯಾಕ್ಟೆಂಟ್ಸ್ನಲ್ಲಿ ಏನಾಯಿತು, 8 ಹೈಡ್ರೋಜನ್ ಆಯಿತು. ಅದನ್ನು ನಾವೇನು ಮಾಡಬೇಕು, ಇಲ್ಲಿ 2 ಇದೆ, ನಾವು ಈ ಕೋಎಫಿಷಿಯೆಂಟ್ 4 ಉಪಯೋಗಿಸಿದರೆ 4 2 8, ಅಂದರೆ ಹೈಡ್ರೋಜನ್ ಕೂಡ ಈಗ ಏನಾಯಿತು, ಬ್ಯಾಲೆನ್ಸ್ ಆಯಿತು. ಈ ಉಳಿದಿರೋದು ಯಾವುದು, Fe1. ನೋಡಿ, ಸ್ಟೆಪ್ 5 ಏನು ಹೇಳುತ್ತೆ, ಪಿಕಪ್ ದ ಥರ್ಡ್ ಎಲಿಮೆಂಟ್ Fe ಐರನ್ ಆ್ಯಂಡ್ ಪುಟ್ 3 ಕೋಎಫಿಷಿಯೆಂಟ್ 3 ಆನ್ LHS. ಅಂದರೆ ನಾವೀಗ ಒಂದು ರಿಯಾಕ್ಷನನ್ನು ಮೊದಲು ಫಸ್ಟಿಗೆ ಬರ್ಕೊಂಡು ಏನಿತ್ತು, Fe plus 4 H2O Fe3O4 ಫೆರಿಕ್ ಆಕ್ಸೈಡ್, ಅದರ ಜೊತೆಗೆ ಯಾವುದು ಹೈಡ್ರೋಜನ್ ಗ್ಯಾಸ್ ಇತ್ತು. ಅದಕ್ಕೆ ನಾವೀಗ ಬ್ಯಾಲೆನ್ಸ್ ಮಾಡಿದ್ವಿ 4. ಈಗ Fe ಏನಿದೆ ಆ ಪ್ರಾಡಕ್ಟ್ನಲ್ಲಿ 3 ಇದೆ, ರಿಯಾಕ್ಟೆಂಟ್ಸ್ನಲ್ಲಿ ಏನಿಷ್ಟಿದೆ 1 ಇದೆ. ಆದ್ದರಿಂದ ಇಲ್ಲಿ 3 ಕೋಎಫಿಷಿಯೆಂಟನ್ನು ಯೂಸ್ ಮಾಡಿದ್ವಿ ಅಂದರೆ ಇದೊಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸ್ಟೆಪ್ 6ನಲ್ಲಿ ಏನು ಮಾಡಬೇಕು, ಫೈನಲಿ ಕೌಂಟ್ ದ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಆನ್ ಬೋತ್ ದ ಸೈಡ್ಸ್ ಆಫ್ ದಿ ಕೆಮಿಕಲ್ ಇಕ್ವೇಷನ್. ಈಗ ಕೌಂಟ್ ಮಾಡೋಣ. ಯಾವ ರೀತಿ, ರಿಯಾಕ್ಟೆಂಟ್ಸ್ನಲ್ಲಿ ಏನು, Fe ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, Fe ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ಇದು RHS ಅಂದರೆ ಪ್ರೊಡಕ್ಟು, LHS ಅಂದರೆ ರಿಯಾಕ್ಟೆಂಟ್ಸ್. ಇಲ್ಲೆಷ್ಟೀಗ 3 ಇದೆ, ಹೈಡ್ರೋಜನ್ 8, ಆಕ್ಸಿಜನ್ 4. ಇಲ್ಲೂ ಕೂಡ ಏನು, ಐರನ್ 3, ಹೈಡ್ರೋಜನ್ 8, ಆಕ್ಸಿಜನ್ 4. ಟೋಟಲ್ ಮಾಡಿದಾಗ 11 15 15. ಅಂದರೆ LHS ಮತ್ತು RHS ಏನಾಗಿದೆ, ಸೇಮ್ ಅಟಮ್ಸ್ ನಂಬರ್ಗಳನ್ನು ಹೊಂದಿವೆ. ಅಂದರೆ ಸೇಮ್ ಅಟಮ್ಸ್ ಹೊಂದಿದಾವೆ ಅಂದ್ಕೊಂಡೆ ಸೇಮ್ ಮಾಸನ್ನು ಹೊಂದಿರ್ತಾವೆ. ಇದು ಏನಪ್ಪ ಅಂದ್ರೆ ಈಗ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಈಗ ಸ್ಟೆಪ್ 7 ಏನು, ರೈಟಿಂಗ್ ಸಿಂಬಾಲ್ಸ್ ಆಫ್ ಫಿಸಿಕಲ್ ಸ್ಟೇಟ್ಸ್. ಟು ಮೇಕ್ ಎ ಕೆಮಿಕಲ್ ಇಕ್ವೇಷನ್ ಮೋರ್ ಇನ್ಫಾರ್ಮೇಟಿವ್, ದ ಫಿಸಿಕಲ್ ಸ್ಟೇಟ್ಸ್ ಆಫ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರೊಡಕ್ಟ್ಸ್ ಆರ್ ಮೆನ್ಷನ್ಡ್ along with their chemical formulae. ಅಂದ್ರೆ ಆ ಫಿಸಿಕಲ್ ಸ್ಟೇಟ್ಸ್ಗಳನ್ನು ನಾವು ಬರೀಬೇಕು. ಬರೆಯೋದ್ರಿಂದ ಏನಾಕೈತಿ, ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿರಿ, ಎಕ್ಸಾಂಪಲ್, ದ ಗ್ಯಾಸಿಯಸ್, ಲಿಕ್ವಿಡ್, ಅಕ್ವಿಯಸ್ ಆ್ಯಂಡ್ ಸಾಲಿಡ್ ಸ್ಟೇಟ್ಸ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರೊಡಕ್ಟ್ಸ್ ಆರ್ ರೀಪ್ರೆಸೆಂಟೆಡ್ ಬೈ ದ ನೊಟೇಷನ್ಸ್. ಗ್ಯಾಸಿಯಸ್ ಇತ್ತಂದರೆ ಸ್ಮಾಲ್ g ಇಂದ ನಾವು ರೀಪ್ರೆಸೆಂಟ್ ಮಾಡಿ ನೊಟೇಷನನ್ನು ಕೊಡಬೇಕು. ಲಿಕ್ವಿಡ್ ಇದ್ದರೆ ಸ್ಮಾಲ್ l, ಅಕ್ವೇಸ್ ಇತ್ತಂದರೆ AQ, ಆ್ಯಂಡ್ ಸಾಲಿಡ್ ಇತ್ತಂದರೆ S ಅಂತ ಏನು ಮಾಡಬೇಕು, ನಾವು ಅವುಗಳಿಗೆ ನೊಟೇಷನನ್ನು ಕೊಡಬೇಕು. ದ ವರ್ಡ್ ಅಕ್ವೆಸ್ ಅಂದರೆ AQ ಈಸ್ ರಿಟರ್ನ್ ಇಫ್ ದ ರಿಯಾಕ್ಟೆಂಟ್ಸ್ ಆರ್ ಪ್ರೊಡಕ್ಟ್ ಈಸ್ ಪ್ರೆಸೆಂಟ್ ಆ್ಯಸ್ ಎ ಸೊಲ್ಯೂಷನ್ ಇನ್ ವಾಟರ್. ನಾವು ಆ ಸೊಲ್ಯೂಷನ್ ವಾಟರ್ನಲ್ಲಿ ಸೊಲ್ಯೂಷನ್ ಇತ್ತಂದರೆ ಅದನ್ನು ನಾವೇನು ಮಾಡಬೇಕು, ಆವಾಗ ವರ್ಡ್ AQವನ್ನು ಉಪಯೋಗಿಸಬೇಕು. ಈಗ ನಾವು ಒಂದು ಉದಾಹರಣೆಯನ್ನು ನೋಡೋಣ. ಯಾವುದದು, Fe plus 4H2O Fe3O4 plus H2 ಗ್ಯಾಸ್. ಇದನ್ನು ಯಾವ ರೀತಿ ಬರಿತೀವಿ ನಾವು, Fe ಯಾವ ಸ್ಟೇಟ್ನಲ್ಲಿದೆ, ಸಾಲಿಡ್ ಸ್ಟೇಟ್ 3 ಬರಿಬೇಕು. H2O ಯಾವುದು, ಸ್ಟೀಮ್, ಗ್ಯಾಸಿಯಸ್ ಸ್ಟೀಮ್ ರೂಪದಲ್ಲಿದೆ. ಅದಕ್ಕೆ ಅದನ್ನು ಏನು ಬರಿಬೇಕು ನಾವು, ಗ್ಯಾಸಿಯಸ್ ಸ್ಟೇಟ್ ಅಂತ ಬರಿಬೇಕು. Fe3O4 ಯಾವುದು ಪ್ರಾಡಕ್ಟು, ಇದು ಸಾಲಿಡ್ ಸ್ಟೇಟ್ನಾಗ ಐತಿ. ಇದು ಏನಪ್ಪ ಅಂದ್ರೆ ಹೈಡ್ರೋಜನ್ ಗ್ಯಾಸಿಯಸ್ ಸ್ಟೇಟ್. ಈ ರೀತಿ ನಾವೇನು ಮಾಡಬೇಕು, ಸಾಲಿಡ್ ಅದರ ಸ್ಟೇಟ್ಸ್ಗಳನ್ನು ಈ ರೀತಿ ಮೆನ್ಷನ್ ಮಾಡಬೇಕು.
Sometimes the reaction conditions such as temperature, pressure, catalyst, etc. for the reaction are indicated above and or below the arrow in the equation. ಕೆಲವು ಸಾರಿ ಕಂಡೀಷನ್ಸ್ಗಳು ಯಾವುದು ಟೆಂಪರೇಚರನ್ನು ಕೊಟ್ಟಿರ್ತೀವಿ, ಪ್ರೆಷರನ್ನು ಯೂಸ್ ಮಾಡಿರ್ತೀವಿ, ಕೆಟಲಿಸ್ಟ್ಗಳನ್ನು ಯೂಸ್ ಮಾಡಿರ್ತೀವಿ. ಅವುಗಳನ್ನು ನಾವೇನು ಮಾಡಬೇಕು, ಆ ಆರೋ ಮಾರ್ಕನ್ನು ಮೇಲ್ಗಡೆ ಅಥವಾ ಅಬೌವ್ ದಿ ಆರೋ ಮಾರ್ಕ್ ಆರ್ ಬಿಲೋ ದಿ ಆರೋ ಮಾರ್ಕನ್ನು ನಾವು ಮೆನ್ಷನ್ ಮಾಡ್ಬೋದು. ಒಂದು ಎಕ್ಸಾಂಪಲನ್ನು ನೋಡೋಣ. ಏನು, ಕಾರ್ಬನ್ ಮೊನೋಆಕ್ಸೈಡ್ ರಿಯಾಕ್ಟ್ಸ್ ವಿತ್ hydrogen gas, it produce CH3OH, ಮಿಥೆನಾಲ್ ಅಂತ ಕರಿತೀವಿ ನಾವು. ಇದನ್ನು ಇನ್ನೊಂದೇನು ಇಥೈಲ್ ಆಲ್ಕೋಹಾಲ್ನು ಅಂತ ಕರಿತೀವಿ ನಾವು. ಸಾರಿ, ಯಾವುದು ಮಿಥೆನಾಲ್, ಇದನ್ನು ಇನ್ನೊಂದು ಹೆಸರೇನು ಮಿಥೈಲ್ ಆಲ್ಕೋಹಾಲ್. ಸರಿ, ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡಬೇಕಾಗೈತಿ. ಏನು, ಇಲ್ಲಿ ರಿಯಾಕ್ಟೆಂಟ್ಸ್ ಹೈಡ್ರೋಜನ್ 3 ಇದೆ. ಫಸ್ಟ್ ಇದನ್ನು ಬ್ಯಾಲೆನ್ಸ್ ಮಾಡಿ 3 + 1 4 ಇದೆ. ಇದನ್ನು ನಾವೇನು ಮಾಡ್ಬೋದು, 2 ಹಾಕಿದರೆ 4 ಆಯಿತು. ಕಾರ್ಬನ್ ಒಂದಿದೆ, ಕಾರ್ಬನ್ ಇದೆ. ಆಕ್ಸಿಜನ್ ಎಷ್ಟದಾವ ಈಗ 1, ಇದು ಒಂದು ಆಕ್ಸಿಜನ್, ಇದು ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್. ಈ ಸ್ಟೇಟ್ಸನ್ನು ಬರೀಬೇಕು. ಏನು, ಕಾರ್ಬನ್ ಮೊನೋಆಕ್ಸೈಡ್ ಗ್ಯಾಸಿಯಸ್ ಸ್ಟೇಟ್ನಲ್ಲಿದೆ, ಹೈಡ್ರೋಜನ್ ಅನ್ನೋದು ಇದೊಂದು ಗ್ಯಾಸಿಯಸ್ ಸ್ಟೇಟು, ಇದು ಯಾವುದು ಒಂದು ಲಿಕ್ವಿಡ್ ಸ್ಟೇಟ್ನಲ್ಲಿ ಇದೆ. ಈ ರೀತಿ ನಾವು ಬರಿಬೋದು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಯಾವುದು, ಫೋಟೋಸಿಂಥಸಿಸ್ ಪ್ರೊಸೆಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ರಾ ಮಟೀರಿಯಲ್ ಆಗಿ ಯೂಸ್ ಮಾಡಿಕೊಂಡು ಯೂಸಿಂಗ್ ದ ಸನ್ಲೈಟ್, ಅಂದರೆ ಇಲ್ಲಿ ಸನ್ಲೈಟ್ ಮತ್ತೇನು ಯೂಸ್ ಆಯಿತು, ಕ್ಲೋರೋಫಿಲ್. ಈ ರೀತಿ ಇಲ್ಲಿ ನಾವೇನೋ ಇದನ್ನು ಏನಪ್ಪ ಅಂದ್ರೆ ಇಲ್ಲಿ ನಾವು 340 ATM ಯೂಸ್ ಮಾಡ್ತೀವಿ. ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ಯೂಸ್ ಮಾಡಿದ್ವಿ ಅಂದ್ರೆ ಅವಾಗ ಈ ರಿಯಾಕ್ಷನ್ ನಡೆದು ಈ ಪ್ರಾಡಕ್ಟ್ ಸಿಗ್ತೈತಿ. ಈ ರೀತಿ ನಾವು ಆರೋ ಮಾರ್ಕ್ ಮೇಲೆ ಏನು ಮಾಡಬೇಕು, ಅದನ್ನು ಮೆನ್ಷನ್ ಮಾಡಬೇಕು, ಅಥವಾ ಬಿಲೋ ದಿ ಆರೋ ಮಾರ್ಕ್ನ ನಾವು ಮೆನ್ಷನ್ ಮಾಡ್ಬೋದು. ಈ ಸನ್ಲೈಟ್ ಏನಾಯಿತು, 6 atoms ಆಫ್ ಕಾರ್ಬನ್ ಡೈಆಕ್ಸೈಡ್, 12 atoms ಆಫ್ ವಾಟರ್ ಮಾಲಿಕ್ಯೂಲ್. ಅದರ ಜೊತೆಗೆ ಏನಪ್ಪ ಅಂದ್ರೆ ಪ್ರಾಡಕ್ಟ್ ಏನು ಸಿಗುತ್ತೆ, C6H12O6 ಪ್ಲಸ್ 6O2 ಪ್ಲಸ್ 6H2O. ಈಗ ಸ್ಟೇಟ್ಸನ್ನು ಬರೀನು. ಕಾರ್ಬನ್ ಡೈಆಕ್ಸೈಡ್ ಏನು, ಎಕ್ವಿಯಸ್ ಸ್ಟೇಟು, ಯಾಕಂದರೆ ಡಿಸಾಲ್ವ್ ಆಗಿರ್ತೈತೆ. ಇದು ಲಿಕ್ವಿಡ್ ಸ್ಟೇಟ್ ವಾಟರ್. ಇದು ಯಾವುದು, ಅಕ್ವೆಸ್ ಸ್ಟೇಟ್. ಇದು ಅಕ್ವೆಸ್ ಸ್ಟೇಟ್, ಇದು ಯಾವುದು ಲಿಕ್ವಿಡ್ ಸ್ಟೇಟ್. ಈ ರೀತಿ ಮೆನ್ಷನ್ ಮಾಡಬೇಕು. ಈ ಸ್ಟೇಟ್ಸ್ಗಳನ್ನು ಅವರು ಮೆನ್ಷನ್ ಮಾಡಿ ಅಂತ ಹೇಳಿದಾಗ ಆ ಸಮಯದಲ್ಲಿ ಮಾತ್ರ ನಾವೇನು ಮಾಡಬೇಕು, ಫಿಸಿಕಲ್ ಸ್ಟೇಟ್ಸನ್ನು ಮೆನ್ಷನ್ ಮಾಡಬೇಕು. ಅದರ್ವೈಸ್ ಇಟ್ ಈಸ್ ನಾಟ್ ನೆಸಸರಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಸರಿ, ಇಲ್ಲಿಗೆ ಈ ಅವಧಿಯನ್ನು ಏನು ಮಾಡೋಣ, ಈಗ ಮುಕ್ತಾಯಗೊಳಿಸೋನು. ಮುಂದಿನ ಪಾರ್ಟ್ನಲ್ಲಿ ಏನಪ್ಪ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಇಲ್ಲಿವರೆಗೂ ಈ ಅವಧಿಯನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.